ಎಲ್ಲರಿಗೂ ನಮಸ್ಕಾರಗಳು. ಇದು ನಮ್ಮ ಸರ್ಕಾರಿ ಕಲಾ ಕಾಲೇಜು. ಈಗಾಗಲೇ ಈ ಕಾಲೇಜಿನಲ್ಲಿ ಆರ್ಟ್ಸ್ ಕೋರ್ಸ್ಗಳ ಜೊತೆಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಾದ BCom ಮತ್ತು BBA ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭವಾಗಿದೆ. ಈಗಾಗಲೇ ಯಾರೆಲ್ಲ ದ್ವಿತೀಯ PUC ಎಕ್ಸಾಮಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಿಗೆ BCom ಮತ್ತು BBA ಕೋರ್ಸ್ಗಳನ್ನು ತೆಗೆದುಕೊಳ್ಳಲು ಇಚ್ಛಿಸುತ್ತೀರಾ, ಅವರು ಬೇಗನೆ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಿ. ಯಾಕಂದರೆ ಇಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಹೊಂದಿರುವಂಥ ಏಕೈಕ ಕಾಲೇಜು ನಮ್ಮ ಸರ್ಕಾರಿ ಕಲಾ ಕಾಲೇಜ್ ಆಗಿದೆ. ಈಗ ಕಾಲೇಜಿನ ಹೊರಗಿನ ಸೌಲಭ್ಯಗಳು ಏನೇನಿದೆ, ಕಾಲೇಜಿನ ಸುತ್ತಮುತ್ತ ಏನೇನೆಲ್ಲ ಸೌಲಭ್ಯಗಳು ಇದೆ ಅನ್ನೋದನ್ನು ನಾವು ಈಗ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನೀವು ನೋಡ್ತಾ ಇರ್ಬೋದು, ಅದು ಕಾಲೇಜ್ ಗೇಟು. ಈ ಕಾಲೇಜ್ ಗೇಟಿನಿಂದ ಹೊರಭಾಗದಲ್ಲಿ ಬಂದಿದ ತಕ್ಷಣ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜ್ ಅಂತ ಒಂದು ಸ್ಟಾಪ್ ಮೆಟ್ರೋ ಸ್ಟೇಷನ್ ಇದೆ. ಇದು ವೈಟ್ಫೀಲ್ಡಿಂದ ಹಿಡಿದು ಚಲ್ಲಾಘಟ್ಟದವರೆಗೂ ಈ ಮೆಟ್ರೋ ಸ್ಟೇಷನ್ ಅದು ಹೋಗುತ್ತೆ. ಸೊ ವೈಟ್ಫೀಲ್ಡಿಂದ ಯಾರ್ಯಾರು ಬರ್ತೀರಾ ಅವರೆಲ್ಲರೂ ಆ ಮಾರ್ಗದಿಂದ ಇಲ್ಲಿವರೆಗೂ ಕಾಲೇಜಿಗೆ ಬರ್ಬೋದು. ಇದು ಮೆಟ್ರೋ ಸ್ಟೇಷನಲ್ಲಿ ಇರುವಂಥ ಒಂದು ಸ್ಪೆಸಿಲಿಟಿ ಕಾಲೇಜ್ನ ಮುಂಭಾಗದಲ್ಲೇ ಇದೆ. ಕೇವಲ ಮೆಟ್ರೋ ಸೌಲಭ್ಯ ಮಾತ್ರವಲ್ಲದೆ ಇಲ್ಲಿ ಕಾಲೇಜಿಗೆ ಹತ್ರವಾಗಿ ಸಾರಿಗೆ ಸೌಲಭ್ಯನೂ ಇದೆ. ಈ ಕಡೆ ಹೋದರೆ ನಿಮಗೆ ಎಲ್ಲಿಂದ ಮೈಸೂರು ಬ್ಯಾಂಕಿಂದ ಹಿಡಿದು ಮೆಜೆಸ್ಟಿಕ್ ಹೋಗುವಂತಹ ಮಾರ್ಗ ಸಿಗುತ್ತದೆ. ಈ ಕಡೆ ಹೋದರೆ ನಿಮಗೆ KR ಸರ್ಕಲ್ ಮಾರ್ಗ ಸಿಗುತ್ತದೆ. ಸೊ ಇಲ್ಲಿ ಬಸ್ಸಿನ ಸೌಲಭ್ಯವು ಕಾಲೇಜಿನಿಂದ ತುಂಬ ಹತ್ತಿರವಾಗುತ್ತದೆ. ಸರ್ಕಾರಿ ಕಲಾ ಕಾಲೇಜು ಮುಂಭಾಗದಲ್ಲಿರುವಂತಹ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಬಳಿಯಲ್ಲಿ ಒಂದು ನಂದಿನಿ ಪಾರ್ಲರ್ ಇದೆ. ಈ ನಂದಿನಿ ಪಾರ್ಲರಲ್ಲಿ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಅದರಲ್ಲಿ ಮಾಡಿರುವಂಥ ಸ್ವೀಟ್ಸ್ ಆಗಿರ್ಬೋದು, ಮತ್ತು ಜ್ಯೂಸ್ ಐಟಮ್ಸ್ಗಳು ಎಲ್ಲ ವಿಧವಾದಂಥ ಜ್ಯೂಸ್ ಸಿಗುತ್ತೆ, ಬ್ರೆಡ್ ಐಟಮ್ಸ್ ಸಿಗುತ್ತೆ, ಬಣ್ಣ ಐಟಮ್ಸ್ ಸಿಗುತ್ತೆ. ಯಾರಿಗೆಲ್ಲ ನಂದಿನಿ ಪ್ರಾಡಕ್ಟಲ್ಲಿರುವಂತಹ ಎಲ್ಲ ಐಟಮ್ಸ್ಗಳು ಈ ಒಂದು ನಂದಿನಿ ಪಾರ್ಲರಲ್ಲಿ ನಿಮಗೆ ದೊರೆಯುತ್ತದೆ. ಸೊ ಸ್ನ್ಯಾಕ್ಸ್ಗೆ ಬೇಕಾಗಿರೋರು ದೂರ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಮ್ಮ ಕಾಲೇಜಿನ ಮುಂಭಾಗದಲ್ಲೇ ಇಲ್ಲೇ ಬರ್ಬೋದು. ಇಷ್ಟೊತ್ತು ನಾವು ಕಾಲೇಜಿನ ಹೊರಗಿನ ಆವರಣ ಯಾವ ರೀತಿ ಇತ್ತು, ಏನೆಲ್ಲ ಸೌಲಭ್ಯ ಇದೆ ಅಂತ ನಾವು ನೋಡಿದ್ವಿ. ಈಗ ಕಾಲೇಜಿನ ಒಳಗೆ ಏನೇನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಯಾವಾಗ ನೀವು ಕಾಲೇಜ್ ಒಳಗೆ ವೆಹಿಕಲ್ಸ್ನ ತೊಗೊಂಡ್ಬರ್ತೀರಾ, ಆಗ ಪಾರ್ಕಿಂಗ್ ಮಾಡಬೇಕು ಅನ್ನೋ ಚಿಂತೆನ ಬಿಟ್ಬಿಡಿ. ಯಾಕಂದರೆ ಕಾಲೇಜ್ ಡಿಪಾರ್ಟ್ಮೆಂಟ್ ಒಳಗಡೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಎಡಗಡೆ ಮತ್ತು ಬಲಗಡೆ ಎರಡು ಕಡೆನೂ ಪಾರ್ಕಿಂಗ್ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಅವಕಾಶ ಇದೆ. ಸೊ ನೀವು ನೋಡ್ತಿರ್ಬೋದು, ಇದು ಪಾರ್ಕಿಂಗ್ ಏರಿಯಾ. ಈ ಕಡೆ ಮಾತ್ರ ಅಲ್ಲದೆ ಆ ಕಡೆ ಗ್ರೌಂಡ್ ಇದೆ. ಸೊ ಅಲ್ಲಿನೂ ಸಹ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಕಾಲೇಜಿಗೆ ಸಂಬಂಧಪಟ್ಟಂತಹ ಒಂದು ಕ್ಯಾಂಟೀನ್, ಈ ಕ್ಯಾಂಟೀನ್ ಹೆಸರು ಶ್ರೀ ದುರ್ಗಾ ಉಪಹಾರ ಸರ್ಕಾರಿ ಕಲಾ ಕಾಲೇಜ್ ಕ್ಯಾಂಟೀನ್. ಈ ಕ್ಯಾಂಟೀನ್ನಲ್ಲಿ ಬೆಳಿಗ್ಗೆ ಬೇಕಾದಂತಹ ಎಲ್ಲ ಉಪಹಾರಗಳು ಸಹ ಇಲ್ಲಿ ದೊರೆಯುತ್ತೆ. ಸೊ ಯಾರು ಮನೇಲಿ ಊಟ ಮಾಡ್ಕೊಂಡು ಬಂದಿರಲ್ಲ ಅವರು ಇಲ್ಲಿ ಬೆಳಿಗ್ಗೆ ಊಟ ಮಾಡ್ಕೋಬೋದು. ಬೇಕಾಗಿರೋಂಥ ಜ್ಯೂಸ್ ಇದೆ, ಕಾಫಿ ಇದೆ. ಥ್ಯಾಂಕ್ ಯು. ವೆಲ್ಕಮ್ ಟು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಗ್ರೌಂಡ್. ಈಗೇನು ನೀವು ಗ್ರೌಂಡ್ ನೋಡ್ತಾ ಇದ್ದೀರಾ, ಇದು ಸರಿಸುಮಾರು 400 ಮೀಟರ್ಗಳಷ್ಟು ಸರೌಂಡ್ಸ್ ಇದೆ. ಈ ಒಂದು ಗ್ರೌಂಡಲ್ಲಿ ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ರನ್ನಿಂಗ್ ರೇಸ್ ಆಗಿರ್ಬೋದು, ಮತ್ತು ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ಎಲ್ಲೇ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆದ್ರು ಆ ಒಂದು ಮ್ಯಾಚ್ಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ಸೊ ಈ ಗ್ರೌಂಡ್ನ ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಈ ಗ್ರೌಂಡ್ ಜೊತೆಗೇ ನಮಗೆ ಸಪ್ರೇಟಾಗಿ ಒಂದು ಸ್ಪೋರ್ಟ್ಸ್ ರೂಮ್ ಅಂತ ಇದೆ. ಆ ಸ್ಪೋರ್ಟ್ಸ್ ರೂಮ್ನ ನೋಡಿಸ್ತೀನಿ ಬನ್ನಿ. ಆ ಸ್ಪೋರ್ಟ್ಸ್ ರೂಮಲ್ಲಿ ಏನೇನು ವಿಶೇಷತೆಗಳು ಇದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ಸ್ಪೋರ್ಟ್ಸ್ ರೂಮ್ ಒಳಗಡೆ ಇದ್ದೀವಿ. ಈ ಸ್ಪೋರ್ಟ್ಸ್ ರೂಮ್ ಒಳಗಡೆ ಯಾವ ಸ್ಪೋರ್ಟ್ಸ್ ಉಪಕರಣಗಳು ಇವೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ನೀವಿಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಸುಮಾರು ವಿದ್ಯಾರ್ಥಿಗಳು ಮಾಡಿರೋಂಥ ಸಾಧನೆ. ಸೊ ಈ ಸ್ಪೋರ್ಟ್ಸ್ ರೂಮಲ್ಲಿ ಒಳಗಡೆ ಬಂದಿದ ತಕ್ಷಣ ಈ ರೀತಿ ಇರುತ್ತೆ. ಇಲ್ಲಿ ಎಲ್ಲ ಸುತ್ತುವರೆದು ಮ್ಯಾಟ್ನಿಂದ ಕವರ್ ಮಾಡಿರ್ತಾರೆ. ಈ ಮ್ಯಾಟಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ಬೋದು, ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಥ್ರೋಬಾಲ್ ಸಂಬಂಧಪಟ್ಟಂಥ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದು ಮಾತ್ರವಲ್ಲದೆ ನೀವು ನೋಡ್ತಿರ್ಬೋದು, ಯಾರಿಗೆ ಕಷ್ಟಪಟ್ಟು ಆಟಗಳನ್ನು ಆಡೋದಕ್ಕೆ ಕಷ್ಟ ಆಗ್ತಿದೆ ಅವರು ಮೈಂಡ್ ಗೇಮ್ ಆಡ್ಬೋದು. ಆ ಮೈಂಡ್ ಗೇಮ್ಗೋಸ್ಕರ ಇಲ್ಲಿ ಕ್ಯಾರಮ್ ಇದೆ ಮತ್ತು ಚೆಸ್ ಇದೆ. ಕೇವಲ ಅದು ಮಾತ್ರ ಅಲ್ಲ, ಕೆಲವೊಬ್ಬರಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಈ ಥರ ನಾನು ಇವಾಗ ಹೇಳಿದ್ನಲ್ಲ ಜ್ಞಾನದ ಗೇಮ್ಗಳು ಇಂಟ್ರೆಸ್ಟ್ ಇರುತ್ತೆ ಅಂತ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಇಲ್ಲಿ ಸುಲಭವಾಗಿ ಜಿಮ್ನಾಸ್ಟಿಕ್ ಸಂಬಂಧಪಟ್ಟ ವಿಷಯಗಳು ಇದೆ. ಸೊ ಆ ವಿಷಯನ ಬನ್ನಿ ನಾವು ನೋಡೋಣ. ಸೊ ಈಗ ನೋಡ್ಬೋದು, ಇದು ಸರ್ಕಾರಿ ಕಲಾ ಕಾಲೇಜಿನಲ್ಲಿರುವಂತಹ ಜಿಮ್ನಾಸ್ಟಿಕ್ ಉಪಕರಣಗಳು. ಇಲ್ಲಿ ಯಾವ ವಿದ್ಯಾರ್ಥಿಗಳೆಲ್ಲ ಅಡ್ಮಿಷನ್ ಆಗ್ತಾರೋ ಸೊ ಆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿರುವಂತಹ ಎಲ್ಲ ಉಪಕರಣಗಳನ್ನು ಬಳಸಿಕೊಂಡು ಅವರು ಜಿಮ್ ಸಹ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥ ಪ್ರತಿ ಉಪಕರಣಗಳಿಗೆ ಯಾವುದೇ ರೀತಿಯಾದಂಥ ₹1 ಖರ್ಚನ್ನು ಸಹ ನಾವು ಇಡುವುದಿಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಫ್ರೀ. ಇದು ನಮ್ಮ ಕಾಲೇಜಿನ ಆವರಣದಲ್ಲಿರುವಂತಹ ಒಂದು ಜೆರಾಕ್ಸ್ ಶಾಪ್. ಇದು ನಮ್ಮ ಕಾಲೇಜಿಗೆ ಮಾತ್ರ ಸಂಬಂಧಪಟ್ಟಿದೆ. ಈ ಒಂದು ಜೆರಾಕ್ಸ್ ಶಾಪಲ್ಲಿ 0.50 ಅಂದರೆ 50 ಪೈಸೆಗೆ ಸೊ ಜೆರಾಕ್ಸ್ಗಳನ್ನು ಮಾಡ್ಕೊಡ್ತಾರೆ. ನೀವು ನೋಡ್ಬೋದು, ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ಜೆರಾಕ್ಸ್ ಆಗಿರ್ಬೋದು, ಪ್ರಿಂಟ್ಔಟ್ ಆಗಿರ್ಬೋದು, ಲ್ಯಾಮಿನೇಷನ್ ಆಗಿರ್ಬೋದು, ಫ್ಯಾಕ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಸೊ ಎಲ್ಲ ಇಲ್ಲಿ ದೊರೆಯುತ್ತೆ. ಮತ್ತು ನಿಮಗೆ ಎಕ್ಸಾಮ್ಗೆ ಬೇಕಾದಂಥ ಕೀ ನೋಟ್ಸು ಮತ್ತು ಏನೇನು ಟೆಕ್ಸ್ಟ್ ಬುಕ್ ಸಿಲೆಬಸ್ಗಳು ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ಜೆರಾಕ್ಸ್ ಅಂಗಡಿನ ನೀವು ಹತ್ರದಲ್ಲೇ ಇಟ್ಕೊಂಡು ಉಪಯೋಗ ಮಾಡ್ಕೋಬೋದು. ಸೊ ಅಲ್ಲಿ ಮೇನ್ ರೋಡ್ಗೆ ಹೋಗಬೇಕು, ಇಲ್ಲಿ ಮೇನ್ ರೋಡ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಕಾಲೇಜ್ ಬಳಿನೇ, ಕಾಲೇಜ್ ಹತ್ರನೇ ಇದೆ. ಸೊ ಇದನ್ನು ಬಳಸ್ಕೊಳ್ಳಿ. ಫೈನಲಿ ನೀವೆಲ್ಲ ಎದುರು ನೋಡ್ತಿರುವಂತಹ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ನೇಚರ್ ಆಗಿರ್ಬೋದು, ಮತ್ತು ಕ್ಲಾಸಸ್ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಸೊ ಎಲ್ಲದನ್ನು ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ. ಹೌದಲ್ನಾ? ಕೇವಲ ಕೆಳಗಡೆ ಮಾತ್ರ ತರಗತಿ ಅಲ್ಲದೆ ಮೇಲೇನೂ ಸಹ ಹೊಸ ತರಗತಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹೊಸದಾಗಿ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈ ಕಟ್ಟಡಗಳು ಈಗ ನೀವು ನೋಡ್ತಿರ್ಬೋದು ಎಲ್ಲ ಕ್ಲೋಸ್ ಆಗಿದೆ. ಯಾರು 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಆದಾಗ ಈ ಮುಚ್ಚಲ್ಪಟ್ಟ ಎಲ್ಲ ಕಟ್ಟಡಗಳು ತೆರೆಯಲ್ಪಡುತ್ತೆ. ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಕನ್ಸ್ಟ್ರಕ್ಷನ್ ಆಗಿರುವಂತಹ ಕಟ್ಟಡಗಳು ಎಲ್ಲ ಹೊಸದಾಗಿ ಹೀಗೇ ಇದೆ. ನೀವು ಮೇಲೆಯಿಂದ ಏನಾದರೆ ನೋಡಿದ್ರೆ ಸುತ್ತ ನಿಮಗೆ ಹಸಿರು ಕಂಗೊಳಿಸ್ತಾ ಇರುತ್ತೆ. ಕಟ್ ಮಾಡಿ.
ಈಗ ನೀವು ಮೇನ್ ರೋಡಿಂದ ಕಾಲೇಜ್ ಒಳಗಡೆ ಮುಂಭಾಗದಲ್ಲಿ ಬಂದರೆ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ ಸರ್ಕಾರಿ ಕಲಾ ಕಾಲೇಜು. ಸೊ ಇದು ಸರ್ಕಾರಿ ಕಲಾ ಕಾಲೇಜು ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟಲ್ಲೇ BA, BCom, BBA, BCA ಎಲ್ಲ ರೀತಿಯಾದಂಥ ಅಡ್ಮಿಷನ್ ಈ ಒಂದು ಡಿಪಾರ್ಟ್ಮೆಂಟ್ ಒಳಗೆ ನಡೆಯುತ್ತೆ. ಈ ಡಿಪಾರ್ಟ್ಮೆಂಟಲ್ಲಿ ಏನೇನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ ಬನ್ನಿ. ಆರ್ಟ್ಸ್ ಡಿಪಾರ್ಟ್ಮೆಂಟ್ ಒಳಗೆ ನೀವು ಎಂಟ್ರಿ ಆಗಿದ ತಕ್ಷಣ ಎಡಗಡೆ ಭಾಗಕ್ಕೆ ಬಂದರೆ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ನಡೀತಾ ಇರುತ್ತೆ. ಸೊ ಈ ಅಡ್ಮಿಷನ್ ಪ್ರಾಸೆಸ್ಸಲ್ಲಿ ನೀವು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ BCom, BBA ಹಾಗೂ ಆರ್ಟ್ಸ್ ಕೋರ್ಸಸ್ ಏನೇ ಬೇಕಾದ್ರೂ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ನಡೀತಾ ಇರುತ್ತೆ. ಅಡ್ಮಿಷನ್ ಮಾಡಬೇಕಾದ್ರೆ ಏನೇನೆಲ್ಲ ಬೇಕು ಅಂತಂದಾಗ ಈ ಒಂದು NACC A+ CGP ಅನ್ನು ಹೊಂದಿರುವಂಥ ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಂತಂದರೆ SSLC 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PEC 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ವರ್ಗಾವಣೆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ 4 ಬೇಕಾಗುತ್ತೆ. ಈ ಮಾಹಿತಿಗಳನ್ನೆಲ್ಲ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಅಡ್ಮಿಷನ್ ಯಾವುದೇ ಕೋರ್ಸ್ ಅಡ್ಮಿಷನ್ ಮಾಡಿಸಬೇಕಾದ್ರೂ ಇಷ್ಟು ಮಾಹಿತಿಗಳು ನೀವು ತಗೊಂಡ್ಬರಬೇಕಾಗುತ್ತೆ. ಅನಂತರ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ಆಫ್ಲೈನ್ ಆಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲಲ್ಲಿ USMS ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಆನ್ಲೈನ್ ಆಗುತ್ತೆ. ಸೊ ಈಗ ಪ್ರಿನ್ಸಿಪಲ್ ಚೇಂಬರ್ನ ತೋರಿಸೋಣ. ಸೊ ಈಗ ನಾವು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಾ ಇದ್ದೀವಿ. ಪ್ರಾಂಶುಪಾಲರ ಕಾರ್ಯಾಲಯ, ಸೊ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಬನ್ನಿ ಹೇಗಿದೆ ನೋಡೋಣ. ನಮ್ಮ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ BC ನಾಗೇಂದ್ರ ಕುಮಾರ್ ಅವರು MA, MPhil, PhDನ ಮುಗಿಸಿದ್ದಾರೆ. ಸೊ ನೀವು ನೋಡ್ಬೋದು, ಇದು ಅವರ ಚೇಂಬರ್ ಆಗಿದೆ. ಸೊ ಇಲ್ಲಿ ಎಲ್ಲ ಶಿಕ್ಷಕರು ಒಟ್ಟಿಗೆ ಕೂತ್ಕೋತಾರೆ. ಇದು ಅವರು ಚೇಂಬರ್ ಆಗಿ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಇದು ಆಡಳಿತ ಕಚೇರಿ. ಈ ಆಡಳಿತ ಕಚೇರಿಯಲ್ಲಿ ನಾನು ಏನೇನೆಲ್ಲ ನಿಮಗೆ ಫಾರ್ಮ್ಸ್ ಹೇಳಿದ್ನಲ್ಲ, ಅಡ್ಮಿಷನ್ಗೆ ಬೇಕಾಗಿರೋಂಥ ಫಾರ್ಮ್ಸ್, ಅದನ್ನೆಲ್ಲದನ್ನು ತಗೊಂಡು ಬಂದು ಸೊ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ನಡೀತಾ ಇರುತ್ತೆ. ಸೊ ಇಲ್ಲಿ ಕೂತಿರ್ತಾರೆ. ಸೊ ಇವರಿಗೆ ನೀವು ಆ ಒಂದು ಎಲ್ಲ ಮಾಹಿತಿಗಳನ್ನು ನೀಡಬೇಕಾಗುತ್ತೆ. ಸೊ ಇದು ಆಡಳಿತ ಕಚೇರಿಯಲ್ಲಿ ನಡೆಯುತ್ತೆ. ಇದು ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ. ಗ್ರಂಥಾಲಯವೇ ಅರಿವು. ಈ ಒಂದು ಗ್ರಂಥಾಲಯದಲ್ಲಿ ಏನೇನೆಲ್ಲ ವಿಷಯಗಳಿದೆ, ಎಷ್ಟು ಬುಕ್ಸ್ ಇದೆ, ಮತ್ತು ಯಾವ ರೀತಿ ಸಿಸ್ಟಮ್ ಇದೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ ಬನ್ನಿ. ಸೊ ಈ ಗ್ರಂಥಾಲಯದ ಒಳಗೆ ಬಂದಾಗ ನಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ UPSC ಪ್ರಿಪ್ರೇಷನ್ಗೆ ಬೇಕಾಗುವಂಥ ಎಲ್ಲ ಮೆಟೀರಿಯಲ್ ಇದೆ. ಡೈಲಿ ನ್ಯೂಸ್ ಪೇಪರ್ ಅಪ್ಡೇಟ್ಸ್ ಮಾಡ್ತಾರೆ, ಮತ್ತು ಮ್ಯಾಗ್ಝಿನ್ಸ್ಗಳಿದೆ. ಸೊ ಇಲ್ಲಿ UPSC ಮತ್ತು ಗೌರ್ಮೆಂಟ್ನ ದೊಡ್ಡ ಜಾಬ್ಗಳಿಗೆ ಬೇಕಾದಂತಹ ಎಲ್ಲ ಪುಸ್ತಕಗಳು ಈ ಒಂದು ಗ್ರಂಥಾಲಯದ ಒಳಗೆ ದೊರೆಯುತ್ತದೆ. ಹಾಗೂ ಈ ಒಂದು ಗ್ರಂಥಾಲಯದಲ್ಲಿ ಸರಿಸುಮಾರು 58,000 ಪುಸ್ತಕಗಳಿದೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳಗೆ, ಇಲ್ಲಿ UG ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳಿವೆ. ಮತ್ತು ಈ ಒಂದು ಎಡಭಾಗದಲ್ಲಿ PG ಸಂಬಂಧಪಟ್ಟಂತಹ ಎಲ್ಲ ಬುಕ್ಸ್ಗಳು ಇಲ್ಲಿ ದೊರೆಯುತ್ತೆ. ಸೊ ಯಾವಾಗ ಕ್ಲಾಸ್ ನಡೆಯಲು ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಂದು ಈ ಒಂದು ಗ್ರಂಥಾಲಯವನ್ನು ಸದುಪಯೋಗ ಪಡಿಸ್ಕೊತಾರೆ ಅನ್ನೋದು ಮಾಹಿತಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸೋಷಿಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಏನೇನು ವಿಷಯಗಳು ಬೇಕಾಗಿದೆಯೋ ಆ ಕನ್ನಡದಿಂದ ಹಿಡಿದು ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸ್, ಅರ್ಥಶಾಸ್ತ್ರ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಪುಸ್ತಕಗಳು ಇಲ್ಲಿದೆ. ಆ ಒಂದು ಭಾಗದಲ್ಲಿ UGಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಎಲ್ಲ ಒಂದು ವಿಷಯಗಳು ಅಲ್ಲಿದೆ. ಸುಮಾರು ಈ ಒಂದು ಲೈಬ್ರರಿಯಲ್ಲಿ 58,000 ಪುಸ್ತಕಗಳಿದೆ. ಸೊ ಇದು ನಮ್ಮ ಸರ್ಕಾರ ಕಲಾ ಕಾಲೇಜಿನ ಒಂದು ಗ್ರಂಥಾಲಯ ಆಗಿದೆ. ಗ್ರಂಥಾಲಯದ ಒಳಗೆ ಪ್ರವೇಶ ಪಡೆಯೋಕ್ಕಿಂತ ಮುಂಚೆ ಸೊ ನಿಮ್ಮ ಒಂದು ನೇಮ್ನ USMS ನಂಬರ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಕೇವಲ ಈ ಗ್ರಂಥಾಲಯದ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಅದನ್ನು ಬಿಟ್ಟು ಈಗ ಪ್ರೆಸೆಂಟ್ ನೀವೇನು BA, BCom, BBA ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ ಬುಕ್ಗಳು ಸಹ ಇಲ್ಲಿ ದೊರೆಯುತ್ತೆ. ಸೊ ಆ ಪುಸ್ತಕಗಳನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಲೈಬ್ರರಿ ಸಮಯ ಬಂದುಬಿಟ್ಟು 9:30ಯಿಂದ 5 ಗಂಟೆವರೆಗೂ ಇದೆ. ಧನ್ಯವಾದಗಳು. ಸೊ ಇದು ಸರ್ಕಾರಿ ಕಲಾ ಕಾಲೇಜಿನಲ್ಲಿರುವಂತಹ ಬಾಪೂಜಿ ಸಭಾಂಗಣ. ಈ ಬಾಪೂಜಿ ಸಭಾಂಗಣ ಅಂತ ಹೆಸರು ಬರಲು ಮೇನ್ ಕಾರಣ ಏನು ಅಂತಂದರೆ, ಇಲ್ಲಿ ಗಾಂಧೀಜಿಯವರ ಪ್ರವೇಶನೂ ಸಹ ಇತ್ತು. ಈಗ ಇದನ್ನು ಬಾಪೂಜಿ ಸಭಾಂಗಣ ಅಂತ ಮಾಡಿದ್ದಾರೆ. ಈ ಬಾಪೂಜಿ ಸಭಾಂಗಣದಲ್ಲಿ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರ್ಬೋದು, ಅವೇರ್ನೆಸ್ ಕಾರ್ಯಕ್ರಮ ಆಗಿರ್ಬೋದು, NCC, NSS, ರೆಡ್ ಕ್ರಾಸ್ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಈ ಒಂದು ಬಾಪೂಜಿ ಸಭಾಂಗಣದಲ್ಲಿ ನಡೆಸ್ತಾರೆ. ಸೊ ಈ ಬಾಪೂಜಿ ಸಭಾಂಗಣ ಯಾವ ರೀತಿ ಇದೆ ಅನ್ನೋದನ್ನು ನಾವು ಒಳಗೆ ಹೋಗಿ ನೋಡೋಣ ಬನ್ನಿ. ಕರಿಕ್ಯುಲಮ್ ರಿಲೇಟೆಡ್ ಫೆಸಿಲಿಟಿ ಹೊರತುಪಡಿಸಿ ನಾನ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಮಾನವ ಯೋಗಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಯೂತ್ ರೆಡ್ ಕ್ರಾಸ್, ಕಮ್ಯುನಿಟಿ ಸರ್ವಿಸ್, ಔಟ್ಡೋರ್ ಅಡ್ವೆಂಚರ್, ಡಿಸಾಸ್ಟರ್ ರಿಲೀಫ್ ಫಂಡ್, ಸಿವಿಕ್ ಅವೇರ್ನೆಸ್ ಬಗ್ಗೆ ಕಾರ್ಯನಿರ್ವಹಿಸುತ್ತಿರುವ ರೋವರ್ಸ್ ಆ್ಯಂಡ್ ರೇಂಜರ್ಸ್, NSS, ಕಮ್ಯುನಿಟಿ ಎಂಗೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಆ್ಯಂಡ್ ಸೇಫ್ಟಿ, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್, ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್. NCCಯಲ್ಲಿ 2 ವಿಧ ಇದೆ, NCC ಆರ್ಮಿ ಆ್ಯಂಡ್ NCC ನೇವಿ. NCC ಆರ್ಮಿಯಲ್ಲಿ ಜಾಯಿನ್ ಆದರೆ ಮಿಲಿಟ್ರಿ ಅಡ್ವೆಂಚರ್ ಸರ್ವಿಸ್ ಸಿಗುತ್ತೆ. NCC ನೇವಿಯಲ್ಲಿ ಜಾಯಿನ್ ಆದರೆ ನಿಮಗೆ ಸೀಮೆನ್ಶಿಪ್ ಆ್ಯಂಡ್ ನ್ಯಾವಿಗೇಷನ್ ಸಿಗುತ್ತೆ. ಸೊ ಇವೆರಡರಿಂದ ಏನು ಬೆನಿಫಿಟ್ ಇದೆ ಅಂದರೆ, ನೀವು ಮುಂದಿನ ಹಂತದಲ್ಲಿ ಗೌರ್ಮೆಂಟ್ ಜಾಬ್ಗೆ ಏನಾದರೆ ಟ್ರೈ ಮಾಡ್ತಿದ್ರೆ ನಿಮಗೆ NCC ಆರ್ಮಿ ಅಥವಾ NCC ನೇವಿ ಮಾಡಿದರೆ ನಿಮಗೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಮೀಸಲಾತಿ ಅಂದರೆ ರಿಸರ್ವೇಷನ್ ಸಿಗುತ್ತೆ. ಎಕ್ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರಿಸರ್ವೇಷನ್ ನಿಮಗೆ ಸಿಗುತ್ತೆ. ಸಾಂಸ್ಕೃತಿಕ ಚಟುವಟಿಕೆಗಳು, ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಹಾಗೂ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳಿಗೆ ನಮ್ಮ ಕಾಲೇಜಿನಲ್ಲಿ ಎಂಕರೇಜ್ ಮಾಡುತ್ತಾರೆ. ರೀಸೆಂಟಾಗಿ BBA ಸ್ಟೂಡೆಂಟ್ಗಳು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಟು ಕೊಕೊಕೋಲಾ ಕಂಪನಿಗೆ ಹೋಗಿದ್ವಿ ಮತ್ತು ಫೀಲ್ಡ್ ವಿಸಿಟ್ ಜಾನಪದ ಲೋಕಕ್ಕೆ ಹೋಗಿದ್ವಿ. ಇದು ರಾಮನಗರದಲ್ಲಿದೆ. ಅಷ್ಟು ಮಾತ್ರ ಅಲ್ಲದೆ ಗುರುವಂದನಾ ಕಾರ್ಯಕ್ರಮ ಮತ್ತು ಫೇರ್ವೆಲ್ ಡೇ ಹಾಗೂ ಅಂತಿಮವಾಗಿ ಗ್ರ್ಯಾಜುಯೇಷನ್ ಡೇಯನ್ನು ಸಹ ಆಚರಿಸಲಾಯಿತು. ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ಕೂಡಲೇ ಈ ವಿಡಿಯೋವನ್ನು ನೋಡುತ್ತಿರುವ ವಿದ್ಯಾರ್ಥಿಗಳು ಬೇಗನೆ ಬಂದು ಅಡ್ಮಿಷನನ್ನು ಮಾಡಿಕೊಳ್ಳಿ.
ಧನ್ಯವಾದಗಳು.